ಇವತ್ತು ಕೇಬಲ್ ಪೇಯಲ್ಲಿ ನಮ್ಮ ರೋಡ್ನ ಇವತ್ತು ಫಸ್ಟ್ ಕಾರ್ಯಕ್ರಮ ವೆಂಕಟಾಪುರ, ಅದಾದ್ಮೇಲೆ ಮೇನ್ ರೋಡಿಂದ ಅಗ್ರಾರ್ವರೆಗೂ ರೋಡು, ಆಮೇಲೆ ಎರ್ಜಿನಪಲ್ಲಿ, ಆಮೇಲೆ ಮಿಟ್ಟಳ್ಳಿ, ಆಮೇಲೆ ಕೆಬೇಪಲ್ಲಿ, ಆಮೇಲೆ ನಮ್ಮ ಚಿನ್ಗೇಪಲ್ಲಿ ಎರಡು ಕಾರ್ಯಕ್ರಮ. ಒಂದು ಇಲ್ಲಿಂದ ಊರ್ವರೆಗೂ ಒಂದು ಸಿಸಿ ರೋಡು, ಇಲ್ಲಿಂದ ಕಂಟಿನ್ಯೂಟಿ ರೋಡು ಎರಡು ಕಾರ್ಯಕ್ರಮನ ಹಮ್ಮಿಕೊಂಡಿದೀವಿ. ಸುಮಾರು ಇವತ್ತು ಬರೋಬ್ಬರಿ ಎಲ್ಲಾನು ಸೇರ್ಕೊಂಡು ಒಂದು 3:10ವರೆಗೂ 3,10,00,000ವರೆಗೂ ಪೂಜೆ ಮಾಡಿಕೊಟ್ಟಿದ್ದೀನಿ. ಸೆಕೆಂಡ್ ಹಂತದಲ್ಲಿ ಆಲಂಗೂರು ಕ್ರಾಸಿಂದ ಆಲಂಗೂರ್ವರೆಗೂ ಇನ್ನು ಸಾಕಷ್ಟು ವಿಚಾರಗಳು ಇನ್ನು 9 ರೋಡಲ್ಲಿ ಪೆಂಡಿಂಗ್ ಇದೆ. ಅದು ನೆಕ್ಸ್ಟ್ ಮಂತಲ್ಲಿ ಬರ್ತೀನಿ. ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಒಗ್ಗೂಡಿ ಕೆಬೇಪುರದಲ್ಲಿ ಇವತ್ತೊಂದು ಐಮಾಸ್ ಲೈಟ್ ಇದೆ, ಊರಲ್ಲಿ ಐಮಾಸ್ ಲೈಟ್ ಅನಿಸ್ಬೇಕು. ಸುಮಾರು ಇವತ್ತು 7 ಪ್ರೋಗ್ರಾಮ್ಗಳ ಇವತ್ತು ಹಾಕೊಂಡಿದ್ದೆ. ಇನ್ನು ದಿನಕ್ಕೆ 5ರಿಂದ 6 ಪ್ರೋಗ್ರಾಮ್ ಮಾತ್ರ ಹಾಕೊಂಡಿದ್ದೆ. ಯಾಕಂದ್ರೆ ಎಲ್ಲ ಲೀಡರ್ಸ್ ಕವರ್ ಆಗ್ಲಿ, ನಿಮ್ಮನ್ನು ಮಾತಾಡಕ್ಕಾಗ್ತಾ ಇಲ್ಲ, ನನ್ನ ಕಾರ್ಯಕರ್ತರ ಬಂಧುಗಳು ಮಾತಾಡಕ್ಕಾಗ್ತಾ ಇಲ್ಲ. ಅದರಿಂದ ಈ ರೋಡಲ್ಲಿ ಇವತ್ತು ನಾನು ಕಂಪ್ಲೀಟ್ ಮಾಡಿದ್ದೀನಿ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದು ಈ ತರ ವಿಶ್ ಮಾಡಿ ಬರ್ಬೇಕು. ನಮ್ಮ ಅಧ್ಯಕ್ಷರು ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಈಗ ತಾನೇ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಕೆಬೇಪಲ್ಲಿ ರೋಡ್ನ ಎಲ್ಲ ನನ್ನ ಪ್ರಮುಖ ಲೀಡರ್ಗಳು ಕೂಡ ಇವತ್ತು ನನ್ನ ಜೊತೆ ಜಾಯ್ನ್ ಆಗಿ ನಮ್ಮ ಪ್ರಕಾಶ್ ಅಣ್ಣವರು, ಆನಂದ್ ಅಣ್ಣವರು, ಅವ್ರ ಮಿಸಸ್ ಅಕ್ಕವರು, ಮತ್ತೆ ನಮ್ಮ ನಾಗಮಂಗ್ ಶಂಕರಪ್ಪ ಅವರು, ನಮ್ಮ ಪ್ರಭಾಕರ್ ಅವರು, ನಮ್ಮ ಜಗದೀಶ್ ಅವರು, ನಮ್ಮ ಕಿಟ್ಟ ಅವರು, ಜಯರಾಮಣ್ಣವರು, ದೇವರಾಜ್ ಅಣ್ಣವರು ಎಲ್ಲ ನನ್ನ ಜೊತೆ ಜಾಯ್ನ್ ಆಗಿ, ನಮ್ಮ ಅಧ್ಯಕ್ಷರು ಶ್ರೀಮತಿ ಅವರು ಎಲ್ಲರೂ ಬಂದು ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮ ಜಾಯ್ನ್ ಆಗಿದ್ದಾರೆ. ಈಗಾಗಲೇ ತಡವಾಗಿ ನಮ್ಮ ಅಧ್ಯಕ್ಷರು ಕೂಡ ಬಂದು ಜಾಯ್ನ್ ಆಗ್ತಾರೆ. ಸಾಕಷ್ಟು ಜನ ಲೀಡರ್ಸ್ ಬಂದು ಜಾಯ್ನ್ ಆಗ್ತಾರೆ. ಸೊ ಅದರಿಂದ ಈ ಬೆಳಗ್ಗಿಂದ ನನಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ಲೀಡರ್ಸ್ ಕೂಡ ಅನುದಾನ ಕೊರತೆ ಇದ್ರು ಕೂಡ ಗುರುವಾರ ನನ್ನ ಕೆಲಸ ಏನು ಅಂತಂದ್ರೆ ಎಲ್ಲ ಕಮಿಟಿಗಳು ಮೀಟ್ ಮಾಡೋದು, ಎಲ್ಲ ಮಿನಿಸ್ಟರ್ ಮೀಟ್ ಮಾಡೋದು, ಅನುದಾನ ಬೇಡ್ಕೊಂಬರೋದು. ಎಷ್ಟೋ ವರ್ಷ ಅನುದಾನ ಕಿತ್ಕೊಂಡ್ಬಂದು ನನ್ನ ಕೈಲಾದಷ್ಟು ಕೆಲಸ ಮಾಡ್ತಾ ಇದ್ದೀನಿ. ಈ ಮುಂಬರೋ ದಿವಸ ಇನ್ನು 2.5 ವರ್ಷ ಒಳಗಡೆ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ಕೆಲಸ ಮಾಡ್ಲಿಕ್ಕೆ ನನ್ನ ಪ್ರಯತ್ನವನ್ನ ಬೀಳ್ತೀನಿ. ಇದಕ್ಕೆ ಅವಕಾಶ ಈಗ ತಾನೆ ನೋಡೋರಿಗೆ 100 ವರ್ಷ ಆಯ್ತು ಅವ್ರಿಗೆ. ಈಗ ತಾನೆ ನಮ್ಮ ಅಧ್ಯಕ್ಷರು ಜಾಯ್ನ್ ಆಗಿದ್ದಾರೆ. ಏನಿವತ್ತು 3 ಕೋಟಿ ಕಾರ್ಯಕ್ರಮನ ಇವತ್ತು ನೆರವೇರಿಸ್ಕೊಟ್ಟಿದೀವಿ. ಈ ನೆರವೇರಿಗೆ ಎಲ್ಲ ಸಹಕರಿಸಿದಿರಿ, ಮುಂದೆ ಕೂಡ ಸಹಕರಿಸಿ. ನಾಳೆ ಅಥವಾ ನಾಳಿದ್ದು ಕಾರ್ಯಕ್ರಮ ಅನೌನ್ಸ್ ಮಾಡ್ತೀನಿ. ತಾಯ್ಲೂರು ಹೋಬಳಿಯ ಸಾಕಷ್ಟು ಸುಮಾರು 16-17 ಕಾಮಗಾರಿ ಪೂಜೆ ಪೆಂಡಿಂಗ್ ಇದೆ. ಅದಾದ್ಮೇಲೆ ಅವನಿ ಹೋಬಳಿ, ಅದಾದ್ಮೇಲೆ ದುಕ್ಸಂದ್ರ ಹೋಬಳಿ, ಒಂದೊಂದು ಹೋಬಳಿಯಲ್ಲಿ ಒಂದು 20-22 ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ನಿನ್ನೆ ತಾನೇ ಅಪ್ರೂವಲ್ ಆಗಿ ಬಂದಿದೆ ಇನ್ನೊಂದು 25 ಕೋಟಿ, ಅದಕ್ಕೂ ಕೂಡ ರೋಡ್ಗಳಿಗೆ ಪೂಜೆಗೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ, ಇದಾದ್ಮೇಲೆ ಕೆಬೇಪಲ್ಲಿ ರೋಡ್ ತುಂಬಾ ಅಧ್ವಾನ ಆಗಿತ್ತು. ನಾನು ಬರಕ್ಕಿಂತ ಮುಂಚೆ, ಅದಕ್ಕಿಂತ ಮುಂಚೆ 15 ವರ್ಷಗಳಾಗಿತ್ತು ಅದು ಮಕ ನೋಡಿ, ಏನು ಟಾರ್ ಮಕ ನೋಡಿ ಹೇಳ್ತಲ್ವಾ. ಸುಮಾರು 13 ಕೋಟಿ 10 ಲಕ್ಷದಲ್ಲಿ ಈ ರೋಡ್ನ ಸುಸೂತ್ರವಾಗಿ ವ್ಯವಸ್ಥೆ ಮಾಡಿದ್ವಿ. ಇದಾದ್ಮೇಲೆ ಗೂಕುಂಟೆಯಿಂದ ಮತ್ತೆ ಈ ಪ್ಯಾಚ್ 4 ಕಿಲೋಮೀಟರ್ ಏನಿದೆ ಅದು ಕೂಡ ಕಂಟಿನ್ಯೂಟಿ 6 ಕೋಟಿ ಅಮೌಂಟ್ ಹಾಕೊಂಡ್ ಬಂದಿದ್ವಿ. ಸೊ ಮುಂದಿನ ದಿವಸ ಕೂಡ ಕೆಲವೇ ದಿನ ಕೂಡ ಅದನ್ನು ಕಂಟಿನ್ಯೂ ಮಾಡಿ ಒಳ್ಳೆ ಓಡಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಬಂದು ಪತ್ರಕರ್ತ ಮಾಧ್ಯಮದವರು ತಾವೆಲ್ಲ ಹೆಲ್ಪ್ ಮಾಡಿದ್ರಿ ಬೆಳಗ್ಗೆಯಿಂದ. ಸೊ ನಿಮ್ಗೂ ಕೂಡ ಹಾಗೂ ಎಲ್ಲ ಲೀಡರ್ ಕೂಡ ಎಲ್ಲ ಕಾರ್ಯಕರ್ತರು ಬಂದು ಕೂಡ ನನ್ನ ಕಡೆಯಿಂದ ಕೃತಜ್ಞತೆ ಸಲ್ಲಿಸ್ತೇನೆ.